ಐಪಿಎಸ್ ರೂಪಾ ಮತ್ತು ಐಎಎಸ್ ರೋಹಿಣಿ ಸಿಂಧೂರಿ ಜಟಾಪಟಿ ಮುಗಿಯುವ ಮುನ್ನನೇ ವಿವಾದ ಮತ್ತೊಂದು ಸ್ವರೂಪವನ್ನ ಪಡ್ಕೊಂಡಿದೆ. ಮೈಸೂರಿನ ಆರ್ಟಿಐ ಕಾರ್ಯಕರ್ತನ ಜೊತೆ ರೂಪಾ ಮಾತನಾಡಿರುವಂತ ಆಡಿಯೋ ಹೊರ ಬಂದಿದ್ದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಮಧ್ಯೆ ರೋಹಿಣಿ ಸಿಂಧೂರಿ ಒಟ್ಟು 21 ಅಂಶಗಳನ್ನ ಮುಂದಿಟ್ಟು ಡಿ ರೂಪಾಗೆ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆ, ವರ್ಗಾವಣೆಗೆ ಬಗ್ಗದ ಮಹಿಳಾ ಅಧಿಕಾರಿಗಳು. ಮೊನ್ನೆ ಸ್ಕ್ರೀನ್ ಶಾಟ್, ಇಂದು ಆಡಿಯೋ ಬಾಂಬ್. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಐಪಿಎಸ್ ಅಧಿಕಾರಿ ಡಿ ರೂಪಾ ನಡುವಿನ ಜಗಳ ಮತ್ತೊಂದು ಲೆವೆಲ್ಗೆ ಹೋಗಿದೆ. ಈಗಾಗಲೇ ಸರ್ಕಾರ ಇವರಿಬ್ಬರಿಗೂ ವರ್ಗಾವಣೆ ಶಿಕ್ಷೆಯನ್ನ ನೀಡಿದ್ರೂ ಇವರಿಬ್ಬರ ವಾರ್ ಮಾತ್ರ ನಿಂತಿಲ್ಲ. ರೋಹಿಣಿ ವಿರುದ್ಧ ಸ್ಫೋಟಕ ಆರೋಪ ಮಾಡಿರುವ ರೂಪಾ ಆಡಿಯೋ ವೈರಲ್ ಆಗಿದೆ. ಆರ್ಟಿಐ ಕಾರ್ಯಕರ್ತ ಗಂಗರಾಜು ಜೊತೆ ಡಿ ರೂಪಾ ಮಾತನಾಡುವ ವೇಳೆ ಸಿಂಧೂರಿ ವಿರುದ್ಧ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ. ಮೊನ್ನೆಷ್ಟೇ ಸ್ಕ್ರೀನ್ ಶಾಟ್, ಫೇಸ್ಬುಕ್ ಪೋಸ್ಟ್ ಮೂಲಕ ವಾರ್ ಮಾಡಿದ್ದಂತ ಇಬ್ಬರು ಈಗ ಕುಟುಂಬವನ್ನ ಎಳೆ ತಂದಿದ್ದಾರೆ. ಹಾಗಾದ್ರೆ ಡಿ ರೂಪಾ ಹಾಗೂ ಗಂಗರಾಜ್ ಆಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇದು ಅಗತ್ಯ ನಿಮ್ಗೆ ಮೇಡಮ್ ಒಂದು ನಿಮಿಷ ಮೇಡಮ್, ನೀವು ಇದು ಅಪ್ಲಿಕೇಶನ್ ಕಳಿಸಿ. ಪದೇ ಪದೇ ಅವ್ರು ಹೋಗೋ ಅಗತ್ಯ ಇಲ್ಲ. ಇದು ತುಂಬಾ ಸಲ ಕೇಳ್ಪಟ್ಟಿದೆ. ಕಳಿಸ್ತಾಳೆ, ಇವ್ರ ಹತ್ರ ಬಂದು ನೀವು ಕೆಲಸ ಮಾಡಿಸ್ಕೋತೀರ ಅಂತ. ಅದ್ ಯಾವ್ದು ಸಂಬಂಧ ಪಟ್ಟಿಲ್ಲ ಅನ್ಸುತ್ತೆ, ಸಾರ್ವಜನಿಕ. ಇದು ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವು ಇದನ್ನ ಬೇಕಾದ್ರೆ ರೆಕಾರ್ಡು ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರಿಗೂ ಗೊತ್ತಾಗ್ಲಿ ಸಿಂಧೂರಿ ಅನ್ನೋಳು ಎಷ್ಟು ಮನೆ ಕೆಡಿಸಿದಾಳೆ, ಎಷ್ಟು ಗಂಡನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದ್ದಾಳೆ, ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ ಇಂದ, ಸರ್ವೆ ಕಮಿಷನರ್ ಇಂದ ಅಂತ. ನಾನು ಹೇಳ್ತೀನಿ, ಅದಕ್ಕೆ ನೀವು ಸಹಕರಿಸಿದೀರಾ, ನೀವ್ ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದೀರಾ ಅಂತ ಅಷ್ಟೇ ನಾನು ಹೇಳೋದು. ನೀವು ಎದ್ದು ಹೋಗ್ರಿ ಅಲ್ಲಿಂದ. ಇಷ್ಟಕ್ಕೆ ಮುಗಿದಿಲ್ಲ ಇವರ ಆಡಿಯೋ. ಸಿಂಧೂರಿಯಿಂದ ನಮ್ಮ ಸಂಸಾರ ಹಾಳಾಗುತ್ತಿದೆ, ಅವರ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಗಂಗರಾಜು ಜೊತೆ ಮಾತನಾಡಿದ್ದಾರೆ. ಅವ್ರು ಯಾವ್ದು ಮನೆ ಕಡೆ ಗಮನನೇ ಕೊಡಲ್ಲ. ಅವ್ರ ಹಸ್ಬೆಂಡ್ ನಾನು ಮಾತಾಡ್ದೆ, ನೋಡಿ ನಿಮ್ಮ ಇವ್ರದ್ದು ಚಾಟ್ಸ್ ಇದೆ, ನನ್ನ ಕೈಗೆ ಸಿಕ್ಕಿದೆ. ನಮ್ಮ ಮನೆಯವ್ರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಇರೋದ್ರಿಂದ ಅವರಿಗೆ ಸುಮಾರು ಲ್ಯಾಂಡ್ ಈಗ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಲ್ಯಾಂಡ್ ರಿಯಲ್ ಎಸ್ಟೇಟ್ ತಮಗೆ ಗೊತ್ತಿರ್ಬೇಕು. ನನ್ಗೆ ಎಷ್ಟು ಹಿಡಿದಿದ್ದೀನಿ ಅದ್ರಲ್ಲಿ, ಎಷ್ಟು ಲ್ಯಾಂಡ್, ಆ ಲ್ಯಾಂಡ್ ಈ ಲ್ಯಾಂಡ್ ಅಂತ ಕೇಳ್ಕೊಂಡಿರೋದು ಇನ್ಫಾರ್ಮೇಶನ್ ಎಲ್ಲ. ಯಾಕೆ ಆ ಎಮ್ಮನ್ ದೆಸೆಯಿಂದ ಚೆನ್ನಾಗಿಲ್ವಲ್ಲ. ಈಗ ಎಮ್ಮ ಕ್ಯಾನ್ಸರ್ ಇದ್ದಂಗೆ ಎಲ್ ಬಿಡ್ತಾಳೆ, ಎಲ್ಲಾನು ಬುಟ್ಟಿಗೆ ಹಾಕೊಂತಾಳೆ. ಡಿ ಕೆ ರವಿ ವಿಷಯದಲ್ಲಿ ಆಗಿದ್ದು ಹಾಗೇನೆ. ನೋಡ್ತಿದೀನಿ ಎಮ್ಮ ಅವ್ರಿಗೆ ಬಿದ್ದೇ ಇದ್ದಾಳೆ. ಇನ್ನು ಸಿಂಧೂರಿ ಆದಾಯದ ಬಗ್ಗೆಯೂ ಗಂಗರಾಜು ಜೊತೆ ಡಿ ರೂಪಾ ಮಾತನಾಡಿದ್ದಾರೆ. ಜಾಲಹಳ್ಳಿಯಲ್ಲಿ ಸಿಂಧೂರಿ ದೊಡ್ಡ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ. ಈ ಬಗ್ಗೆಯೂ ನನ್ನ ಗಂಡನ ಜೊತೆ ಚಾಟ್ ಮಾಡುತ್ತಾಳೆ ಅಂತ ರೋಹಿಣಿ ವಿರುದ್ಧ ಕಿಡಿಕಾರಿದ್ದಾರೆ. ಐಪಿಎಸ್ ರೂಪಾ ವಿರುದ್ಧ ಗಂಗರಾಜು ಆಕ್ರೋಶ. ನಾನು ದೂರು ಕೊಡ್ತೀನಿ ಎಂದ ಆರ್ಟಿಐ ಕಾರ್ಯಕರ್ತ. ರೂಪಾ ಆಡಿಯೋ ಹೊರಬಿದ್ದ ಬೆನ್ನಲ್ಲೇ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನನ್ನ ವಿರುದ್ಧ ರೂಪಾ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ. ನಾನು ದೂರು ಕೊಡ್ತೀನಿ ಅಂತ ಹೇಳಿದ್ರು. ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ನೀನು ಅವರು ಸುಂದೂರಿ ಅವ್ರು ಕೊಡ್ತಾಳೆ, ಆ ಭಾಷೆಗಳನ್ನ ಮಾತಾಡೋಕ್ಕೆ ಒಂದರ ಅಸಹ್ಯ ಅನಿಸುತ್ತೆ, ಅಷ್ಟು ಭಾಷೆ ಮಾತಾಡಿದ್ದಾರೆ. ನನ್ನನ್ನು ಎಮ್ಮ ಪಿಂಪು ಅಂತ ಹೇಳ್ತಾರೆ. ನಾನು ಪಿಂಪ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಬರ್ತೀರಾ ನೀವು, ಸರ್ವೆ ಕಮಿಷನರಿ ಕಚೇರಿಗೆ ಬರ್ತೀರಾ. ಆರ್ಟಿಐ ಕಾರ್ಯಕರ್ತ ಗಂಗರಾಜು ಆಡಿಯೋ ಹೊರಬರ್ತಾ ಇದ್ದಂತೆ ಐಜಿಪಿ ಡಿ ರೂಪಾ ಫೇಸ್ಬುಕ್ನಲ್ಲಿ ಗಂಗರಾಜು ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದ್ರೆ ರೂಪಾ ಫೇಸ್ಬುಕ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಭ್ರಷ್ಟಾಚಾರದ ಬಗ್ಗೆ ಫೋಕಸ್ ಮಾಡಿ. ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡುವವರನ್ನ ತಡೆದಿಲ್ಲ. ಒಬ್ಬ ಐಎಎಸ್ ಅಧಿಕಾರಿ ಕರ್ನಾಟಕದಲ್ಲಿ ಮೃತಪಟ್ಟಿದ್ರು. ಅದೇ ರೀತಿ ತಮಿಳುನಾಡಿನಲ್ಲಿ ಐಪಿಎಸ್ ಅಧಿಕಾರಿ ಸಾವನ್ನಪ್ಪಿದ್ರು. ಐಎಎಸ್ ದಂಪತಿ ವಿಚ್ಛೇದನ ಪಡೆದಿದ್ದಾರೆ. ಆದ್ರೆ ನಾನು, ನನ್ನ ಗಂಡ ಇನ್ನೂ ಒಟ್ಟಿಗೆ ಇದ್ದೇವೆ. ಕುಟುಂಬಕ್ಕೆ ಅಡ್ಡಿಯಾಗ್ತಾ ಇರುವವರನ್ನ ಪ್ರಶ್ನಿಸಿ, ಇಲ್ಲವಾದ್ರೆ ಹಲವು ಕುಟುಂಬಗಳು ನಾಶವಾಗುತ್ತೆ. ನಾನು ಧೈರ್ಯವಾದ ಮಹಿಳೆ, ನಾನು ಹೋರಾಡ್ತೇನೆ. ಇನ್ನು ಪರಿಷತ್ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಎಚ್ ವಿಶ್ವನಾಥ್ ಇವರಿಬ್ಬರ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಸಭಾಪತಿಗಳು ನಾಳೆ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಈ ವೇಳೆ ಡಿ ರೂಪಾ ಪತಿ ಮನೀಶ್ ಮೌದ್ಗಿಲ್ ಗ್ಯಾಲರಿಯಲ್ಲೇ ಕುಳಿತಿದ್ರು. ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇಂತಹ ಸಂವಿಧಾನ ವಿರೋಧಿ ಅಧಿಕಾರಿಗಳ ನಡವಳಿಕೆಗಳನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಜನರಲ್ಲಿ ಸರ್ಕಾರದ ಬಗ್ಗೆ ಭರವಸೆಯನ್ನ ಮೂಡಿಸುವಂತಾಗಬೇಕು ಅಂತಕ್ಕಂಥದ್ದು. ರೂಪಾ ವಿರುದ್ಧ ನಿರ್ಬಂಧಕಾಜ್ಞೆ ಕೋರಿ ಕೋರ್ಟ್ ಮೊರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಅರ್ಜಿ. ಇನ್ನು ಐಜಿಪಿ ಡಿ ರೂಪಾ ವಿರುದ್ಧ ನಿರ್ಬಂಧಕಾಜ್ಞೆ ನೀಡುವಂತೆ ರೋಹಿಣಿ ಸಿಂಧೂರಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ.
ಈ ವೇಳೆ ರೋಹಿಣಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿ ರೂಪಾ ಸೈಬರ್ ವಿಭಾಗದಲ್ಲಿ ಕೆಲಸ ಮಾಡಿದ್ರು, ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಸಿಟಿ ಸಿವಿಲ್ ಕೋರ್ಟ್ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ಹೀಗೆ ರೂಪಾ ರೋಹಿಣಿ ಸಿಂಧೂರಿ ವಿವಾದದಲ್ಲಿ ಒಂದು ವಿಚಾರ ಮುಗಿಯುವ ಮುನ್ನ ಮತ್ತೊಂದು ಹೊಸ ವಿಚಾರ ಹೊರಬರ್ತಾ ಇದೆ. ಇದು ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. IPS ಅಧಿಕಾರಿ ಡಿ ರೂಪಾಗೆ ಲೀಗಲ್ ನೋಟಿಸ್ ಅನ್ನ ಕೊಡಲಾಗಿದೆ. IAS ಅಧಿಕಾರಿ ಆಗಿರುವಂತ ರೋಹಿಣಿ ಸಿಂಧೂರಿ ಕಡೆಯಿಂದ ನೋಟಿಸ್ ಹೋಗಿರುವಂತದ್ದು. ಹಿರಿಯ ವಕೀಲ CV ನಾಗೇಶ್ ಮೂಲಕ ಲೀಗಲ್ ನೋಟಿಸ್ ಅನ್ನ ಕೊಡಲಾಗಿದೆ. 1 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ನೋಟಿಸ್ ನಲ್ಲಿ ತಿಳಿಸಲಾಗಿದೆ. ಒಟ್ಟು 21 ಅಂಶಗಳನ್ನ ಮುಂದಿಟ್ಕೊಂಡು ಲೀಗಲ್ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಈ 21 ಅಂಶಗಳನ್ನ ಪಾಲಿಸದಿದ್ದಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕುವಂತ ನೋಟಿಸ್ ಅನ್ನ ನೀಡಲಾಗಿದೆ. ನೋಡಬೇಕು ಡಿ ರೂಪ ಅವರು ಏನ್ ಮಾಡ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನಾನ್ ವೆಜ್ ತಿಂದು ದೇಗುಲಕ್ಕೆ ಹೋದ್ರೆ ತಪ್ಪು, ಆದ್ರೆ ಬಿಜೆಪಿಯ CT ರವಿ ನಾನ್ ವೆಜ್ ತಿಂದು ದೇಗುಲಕ್ಕೆ ಹೋಗ್ಬೋದಾ? ಹೀಗಂತ ಕಾಂಗ್ರೆಸ್ ಹೊಸ ವರಸೆಯನ್ನ ತೆಗೆದಿದೆ. ಹಾಗಿದ್ರೆ CT ರವಿ ನಾನ್ ವೆಜ್ ತಿಂದು ದೇಗುಲಕ್ಕೆ ಹೋಗಿದ್ದು ಎಲ್ಲಿ? ಇದು ನಿಜಾನ? ಈ ಬಗ್ಗೆ CT ರವಿ ಮತ್ತು ಸಿದ್ದರಾಮಯ್ಯ ಏನ್ ಹೇಳಿದ್ರು ಕೇಳೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ನಾನ್ ವೆಜ್ ಪಾಲಿಟಿಕ್ಸ್. ಸಿದ್ದು ಬಳಿಕ CT ರವಿಗೆ ಮಾಂಸಾಹಾರದ ಸಂಕೋಲೆ. ಮಾಜಿ ಸಿಎಂ ಸಿದ್ದರಾಮಯ್ಯರಿಗೆ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ. ಮುದ್ದೆ, ನಾಟಿಕೋಳಿ ಸಾರು ಸಿದ್ದರಾಮಯ್ಯನವರಿಗೆ ಸಖತ್ ಇಷ್ಟ. ಆದ್ರೆ ಇದೇ ನಾನ್ ವೆಜ್ ಊಟ ಅವರನ್ನ ಕೆಲವೊಮ್ಮೆ ಪೇಚಿಗೆ ಸಿಲುಕಿಸಿತ್ತು. 2017ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಧರ್ಮಸ್ಥಳಕ್ಕೆ ಹೋಗಿದ್ರು. ಅಲ್ಲೂ ಮಾಂಸಾಹಾರ ಸೇವಿಸಿ ಮಂಜುನಾಥನ ದರ್ಶನ ಪಡೆದಿದ್ರು ಅನ್ನೋ ವಿವಾದ ಈವರೆಗೂ ಬೆಳೆದುಕೊಂಡೇ ಬಂದಿದೆ. ಸಿದ್ದರಾಮಯ್ಯನವರು ಹಲವು ಬಾರಿ ಮಾಂಸ ಸೇವಿಸಿ ದೇಗುಲಕ್ಕೆ ಹೋಗಿ ವಿವಾದ ಮೈ ಮೇಲೆ ಎಳ್ಕೊಂಡಿದ್ರು. ಬಿಜೆಪಿ ಬ್ರಿಗೇಡ್ ಸಿದ್ದರಾಮಯ್ಯ ಅವರ ಮೇಲೆ ಮುಗಿಬಿದ್ದಿತ್ತು. ಇದೀಗ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿಯವರೇ ಮಾಂಸಾಹಾರ ಸೇವಿಸಿ ದೇಗುಲಕ್ಕೆ ಹೋಗಿದ್ದಾರೆ ಅನ್ನೋ ವಿವಾದಕ್ಕೀಡಾಗಿದ್ದಾರೆ. ಹಾಗಾದ್ರೆ ಏನಿದು CT ರವಿ ಮಾಂಸಾಹಾರ ಗಲಾಟೆ ಅನ್ನೋದನ್ನ ನೋಡೋದಾದ್ರೆ, ಇದೇ ಫೆಬ್ರವರಿ 19ರಂದು CT ರವಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ಆಗಮಿಸಿದ್ರು. ಶಿರಾಳಿಯಲ್ಲಿರೋ ಶಾಸಕ ಸುನಿಲ್ ನಾಯ್ಕ್ ಅವರ ಮನೆಯಲ್ಲಿ CT ರವಿ ಬಾಡೂಟ ಸವಿದಿದ್ರು. ಅದಾದ ಬಳಿಕ ಭಟ್ಕಳ ನಗರದ ಬಸ್ ನಿಲ್ದಾಣದ ಬಳಿ ಇರೋ ಕರಿಬಂಟ ಹನುಮನ ದೇಗುಲಕ್ಕೆ ಹೋಗಿದ್ರು. CT ರವಿ ಬಾಡೂಟ ಸವಿಯೋ ಹಾಗೂ ದೇಗುಲಕ್ಕೆ ಭೇಟಿ ನೀಡೋ ದೃಶ್ಯಗಳು ವೈರಲ್ ಆಗಿವೆ. ದೃಶ್ಯಗಳು ವೈರಲ್ ಆಗ್ತಿದ್ದಂತೆ ಸಿದ್ದರಾಮಯ್ಯರನ್ನ ಪ್ರಶ್ನಿಸಿದ್ದ ಬಿಜೆಪಿ ಇದಕ್ಕೆ ಏನ್ ಉತ್ತರ ಹೇಳುತ್ತೆ ಅಂತ ಕಾಂಗ್ರೆಸ್ ಪ್ರಶ್ನಿಸಿತ್ತು. ವಿವಾದವಾಗ್ತಿದ್ದಂತೆ CT ರವಿ ಸ್ಪಷ್ಟನೆ ನೀಡಿದ್ದಾರೆ. ಮಾಂಸಾಹಾರ ತಿಂದು ದೇಗುಲ ಪ್ರವೇಶಿಸಿಲ್ಲ, ಹೊರಗೆ ನಿಂತು ಕೈ ಮುಗಿದಿದ್ದೇನೆ ಅಂದ್ರು. ನನಗೆ ದೇವರ ಬಗ್ಗೆ ಶ್ರದ್ಧೆ ಇದೆ, ನನಗೆ ಗೊತ್ತಿದೆ ಹೆಂಗೆ ಅಂತ ಹೇಳಿ. ನಾಗಬನಕ್ಕೆ ಮಾಂಸ ತಿಂದು ಹೋಗಂಗಿಲ್ಲ, ನಾನು ಹೋಗೂ ಇಲ್ಲ. ನೀವು ಹೊರಗಡೆ ಬೀಗನೂ ಹಾಕಿತ್ತದು, ರೋಡಲ್ಲೇ ನಿಂತು ರೋಡಲ್ಲೇ ಕೈ ಮುಗಿದು ಬಂದಿದ್ದೀನಿ. CT ರವಿ ಬಾಡೂಟದ ಭಕ್ತಿ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮಾಂಸಾಹಾರ, ದೇವರ ಮೇಲಿನ ಭಕ್ತಿ ಇದ್ಯಾವುದು ವಿಚಾರಗಳೇ ಅಲ್ಲ ಅಂದಿದ್ದಾರೆ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೆ ಇರೋದು, ಮಾಂಸ ತಿನ್ನೋದು, ಮಾಂಸ ತಿಂದೇ ಇರೋದು, ಅದು ಇಶ್ಯೂಗಳೇ ಅಲ್ಲ. ಅವು ಗೊತ್ತಾಯ್ತಾ? ಇಶ್ಯೂಗಳಿರೋದು ಜನರ ಸಮಸ್ಯೆಗಳು. ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ನೀವು ತಯಾರಾಗಿದ್ದೀರಾ ಚರ್ಚೆ ಮಾಡಕ್ಕೆ? ಜನ ಅದಕ್ಕೆಲ್ಲ ಬುದ್ಧಿವಂತರಿದ್ದಾರೆ, ಜನ ನಿಮ್ಮನ್ನೆಲ್ಲ ನಂಬಕ್ ಹೋಗಲ್ಲ ಅಂತ ಹೇಳಿದ್ವಿ. CT रवि जी अपना मानसिक संतुलन खो बैठे हैं, आप उनकी बात पर ध्यान मत दें. उन्हें छपास की बीमारी है. लगातार टेलीविजन पर उनकी फोटो दिखे, चाहे वो खुद को ही गाली दे, उन्हें सुबह उठकर किसी ना किसी को गाली देनी है. गाली देने वालों को गाली मुबारक, हम केवल काम करेंगे. ಒಟ್ನಲ್ಲಿ ಕಳೆದ ಚುನಾವಣೆ ಟೈಮಲ್ಲಿ CT ರವಿ ಸೇರಿದಂತೆ ಬಿಜೆಪಿಗರಿಗೆ ಸಿದ್ದರಾಮಯ್ಯ ಬಾಡೂಟ ತಿಂದು ದೇಗುಲಕ್ಕೆ ಹೋಗಿದ್ದೇ ಅಸ್ತ್ರವಾಗಿತ್ತು. ಇದೀಗ CT ರವಿ ಅವರು ಕೂಡ ಇದೇ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹಳೆ ಮೈಸೂರು ಗೆಲ್ಲೋ ಹಠ, ಜೆಡಿಎಸ್ ಭದ್ರಕೋಟೆ ಕೆಡವಿ ಕಮಲ ಧ್ವಜ ಹಾರಿಸುವಂತ ಪಣ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕೇಸರಿ ಕಹಳೆ ಮೊಳಗಿಸಿದ ವಿಜಯೇಂದ್ರ. ಇದು ಇವತ್ತಿನ ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಸ್ಟೋರಿ. शुरुआत तो मांड्या से करी है, तो मांड्या की जनता भी अब परिवारवादी पार्टियों से खिसक कर भारतीय जनता पार्टी के डेवलपमेंट के पॉलिटिक्स को एक्सेप्ट करती है. ಮಂಡ್ಯ ಗೆದ್ರೆ ಇಂಡಿಯಾ ಗೆದ್ದಂತೆ ಅನ್ನೋ ಮಾತಿದೆ. ಈ ಮಾತನ್ನ ಬಿಜೆಪಿ ನಾಯಕರು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣುತ್ತಿದೆ. ಹೇಗಿದ್ರು ಮಾಡಿ ಹಳೆ ಮೈಸೂರು ಪ್ರದೇಶದಲ್ಲಿನ ಜೆಡಿಎಸ್ ಭದ್ರಕೋಟೆ ಕೆಡವಿ ತಮ್ಮ ತಮ್ಮ ಝಂಡಾ ಹರಿಸೋಕೆ ಈ ಬಾರಿ ಭರ್ಜರಿಯಾಗಿಯೇ ಸಿದ್ಧತೆಗಳು ನಡೆಯುತ್ತಿವೆ. ಪ್ರಧಾನಿ ಮೋದಿ, ಅಮಿತ್ ಶಾರಿಂದ ಹಿಡಿದು ರಾಜ್ಯ ನಾಯಕರವರೆಗೆ ಸಕ್ಕರೆ ನಾಡು ಗೆಲ್ಲೋ ಗುರಿ ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಅಮಿತ್ ಶಾ ಕೂಡ ಈಗಾಗಲೇ ಮಂಡ್ಯಕ್ಕೆ ಬಂದು ಹವಾ ಸೃಷ್ಟಿಸಿದ್ದಾಯಿತು. ಇದೀಗ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಅಖಾಡಕ್ಕಿಳಿದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಸಂಚಲನ. ಅಂದು ಕೆಆರ್ಪೇಟೆ, ಇಂದು ಮಂಡ್ಯ ಟಾರ್ಗೆಟ್. ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ವಿಜಯೇಂದ್ರ ಅಲ್ಪಮಟ್ಟಿಗೆ ಸೈಲೆಂಟ್ ಆಗಿದ್ರು. ಇದು ಬಿಎಸ್ವೈ ಹಾಗೂ ವಿಜಯೇಂದ್ರ ಫ್ಯಾನ್ಸ್ಗೆ ಅಲ್ಪಮಟ್ಟಿನ ಬೇಸರವನ್ನೂ ತರಿಸಿತ್ತು. ಆದರೆ ಹಳೆ ಮೈಸೂರು ಭಾಗದಲ್ಲಿ ತಂತ್ರಗಾರಿಕೆಗೆ ವಿಜಯೇಂದ್ರರೇ ಸರಿ ಅನ್ನೋದು ಕೇಸರಿ ನಾಯಕರಿಗೆ ಮನವರಿಕೆಯಾಗಿತ್ತು. ಅಷ್ಟೇ ಅಲ್ಲ, ಇದು ಕೆಆರ್ಪೇಟೆ ಬೈ ಎಲೆಕ್ಷನ್ನಲ್ಲೂ ಸಾಬೀತಾಗಿತ್ತು. ಹೀಗಾಗಿಯೇ ಯುವ ಮೋರ್ಚಾ ಸಮಾವೇಶಗಳ ಜವಾಬ್ದಾರಿ ನೀಡಿದ್ದೇ ತಡ ವಿಜಯೇಂದ್ರ ಆಕ್ಟಿವ್ ಆಗಿದ್ದಾರೆ. ಮಂಡ್ಯ ಉಸ್ತುವಾರಿಯಿಂದ ಸಚಿವ ಆರ್ ಅಶೋಕ್ ಹಿಂದೆ ಸರಿದಿರೋ ಬೆನ್ನಲ್ಲೇ ಇವತ್ತು ಮಂಡ್ಯದ ಮೈಶುಗರ್ ಕಾರ್ಖಾನೆ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಸಿ ಯುವ ಮನಸ್ಸುಗಳನ್ನು ಸೆಳೆಯೋ ಪ್ರಯತ್ನ ಮಾಡಿದ್ರು ವಿಜಯೇಂದ್ರ. ಏನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಪ್ರಬಲವಾದಂತ ನೆಲೆ ಇಲ್ಲ, ಭಾರತೀಯ ಜನತಾ ಪಕ್ಷದ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭ್ರಮೆನಲ್ಲೇನು ವಿರೋಧ ಪಕ್ಷದವರಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರ ಒಂದೇನೆ, ಭಾರತೀಯ ಜನತಾ ಪಕ್ಷ ಹೆಚ್ಚು ಶಾಸಕರನ್ನ ಈ ಭಾಗದಲ್ಲಿ ಗೆಲ್ಲಬೇಕು. ಮಂಡ್ಯ ಜಿಲ್ಲೆ ಆದಿಯಾಗಿ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ನಾವು ಸಾಕ್ತಾ ಇದ್ದೇವೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ದಾಪುಗಾಲು ಹಾಕಬೇಕು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಮೂಲಕ ಸಿಕ್ಕಿರ್ತಕ್ಕಂಥ ಗೆಲುವು ಇವತ್ತು ಮಂಡ್ಯ ಜಿಲ್ಲೆಗೆ ಪಸರಿಸಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಇದಕ್ಕೂ ಮುನ್ನ ಇಂಡುವಾಳು ಗ್ರಾಮದಿಂದ ಬೃಹತ್ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಇನ್ನು ವಿಜಯೇಂದ್ರಗೆ ಹಳೆ ಮೈಸೂರು ಭಾಗದ ಹೊಣೆ ನೀಡಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡಲು ಪ್ಲಾನ್ ಮಾಡಲಾಗಿದ್ದು ಮಂಡ್ಯ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸೋ ಪಣ ತೊಟ್ಟಿದ್ದಾರೆ. ಕೆಆರ್ಪೇಟೆ ಮಾದರಿಯಲ್ಲೇ ಬಿವೈವಿ ರಣತಂತ್ರ ಮಾಡುತ್ತಿದ್ದು ಯುವ ಮತದಾರರನ್ನ ಸೆಳೆಯೋ ತಂತ್ರಗಾರಿಕೆ ಮಾಡಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದು ಲೋಕಸಭೆ ಸೋಲಿನ ಬಳಿಕ ಪಕ್ಷ ಸಂಘಟನೆಯಲ್ಲಿ ತಲ್ಲೀನರಾಗಿದ್ದಾರೆ. ರಾಮನಗರದಿಂದ ಸ್ಪರ್ಧೆಯಾದರೂ ಮಂಡ್ಯದ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ನಿಖಿಲ್ಗೆ ಟಕ್ಕರ್ ಕೊಡಲು ವಿಜಯೇಂದ್ರರಿಗೆ ಹೊಣೆ ನೀಡಲಾಗಿದೆ. ಮತ್ತೊಂದೆಡೆ ಹೇಗಾದ್ರೂ ಮಾಡಿ ಹೈಕಮಾಂಡ್ ಟಾರ್ಗೆಟ್ ಫುಲ್ಫಿಲ್ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ವಿಜಯೇಂದ್ರ ಮಂಡ್ಯದಲ್ಲೇ ಮನೆ ಮಾಡಲಿದ್ದಾರಂತೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಮಂಡ್ಯಲೇ ಗೆಲ್ಲಬೇಕು, ಮಂಡ್ಯದಿಂದಲೇ ಪ್ರಾರಂಭ ಮಾಡಬೇಕು, ಮಂಡ್ಯದಲ್ಲೇ ಭಾರತೀಯ ಜನತಾ ಪಾರ್ಟಿನ ಅಳಿಸಬೇಕು ಅಂತ ಏನು ಶಪಥ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಮಂಡ್ಯ ಕೇಂದ್ರೀಕೃತವಾಗಿರ್ತವೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಮಂಡ್ಯನೇ ಗೆಲ್ಲಿಸಬೇಕು ಅಂತ ಒಂದು ಅಚಲ ನಂಬಿಕೆ ಇಟ್ಟಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಮಂಡ್ಯದಿಂದ ಶುರುವಾಗ್ತವೆ. ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರೇ ಮಂಡ್ಯದಲ್ಲಿ ಉಳ್ಕತ್ತಾರೆ, ಎಲ್ಲ ನಾಯಕರು ಇಲ್ಲೇ ಉಳ್ಕತ್ತಾರೆ. ಈ ಮಧ್ಯೆ ಮಂಡ್ಯದ ಸಮಾವೇಶದಲ್ಲೇ ಉಸ್ತುವಾರಿ ವಿಚಾರ ಚರ್ಚೆ ಆಗಿದ್ದು, ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ನಾರಾಯಣಗೌಡರನ್ನ ನೀವು ಮತ್ತೆ ಮಂಡ್ಯ ಉಸ್ತುವಾರಿ ಮಂತ್ರಿ ಆಗಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ರು. ಒಟ್ಟಾರೆ ಮಂಡ್ಯ ರಣಕಣ ಗೆಲ್ಲಲು ಕೇಸರಿ ಪಡೆ ಇನ್ನಿಲ್ಲದ ರಣತಂತ್ರ ಮಾಡುತ್ತಿದ್ದು, ಇದಕ್ಕೆ ಸಕ್ಕರೆ ನಾಡಿನ ಜನರ ಉತ್ತರವೇನು ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಮನಗರದ ಆರೋಹಳ್ಳಿಯಲ್ಲಿ ಸಚಿವ ಅಶ್ವಥ್ ನಾರಾಯಣ ಜೊತೆ ಜಟಾಪಟಿ ವಿಚಾರದಲ್ಲಿ ಅನಿತಾ ಕುಮಾರಸ್ವಾಮಿ ಕೋಪ ಮುಂದುವರೆದಂತೆ ಕಾಣ್ತಾ ಇದೆ. ಇವತ್ತು ಸರಣಿ ಟ್ವೀಟ್ ಮಾಡಿರುವಂತಹ ಶಾಸಕಿ ರಾಜಕೀಯಕ್ಕಾಗಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ. ಓರ್ವ ಶಾಸಕಿಯಾದ ನನಗೆ ಅವಮಾನ ಮಾಡಿದ್ದಾರೆ. ಈ ಬಗ್ಗೆ ಸ್ಪೀಕರ್ ಹಾಗೂ ಹಕ್ಕು ಬಾಧ್ಯತಾ ಸಮಿತಿಗೆ ದೂರನ್ನ ನೀಡೋದಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಮಾಜಿ ಸಿಎಂ ಎಚ್ಡಿಕೆ ಅಶ್ವಥ್ ನಾರಾಯಣ ರಾಮನಗರದಲ್ಲಿ ನಡೆದುಕೊಂಡ ರೀತಿ ಸರಿಯಲ್ಲ ಅಂತ ಹೇಳಿದ್ರು.
ಸಚಿವರು ಶಾಸಕರು 10 ನಿಮಿಷ ತಡವಾದ ತಕ್ಷಣಲೇ ಅವರೇ ಹೋಗಿ ಏನು ಒಂದಲ್ಲಿ ಹೋಮ ನಡೀತಾ ಇತ್ತು, ಹೋಮಕ್ಕೂ ಹೋಗಿದೆ. ತರಾತುರಿನಲ್ಲಿ ಆ ಒಂದು ಉದ್ಘಾಟನೆ ಮಾಡಿದಂಥದ್ದು ಏನಿದೆ, ಟೇಪ್ ಕಟ್ ಮಾಡಿದಂಥದ್ದು, ಅದರ ಬಗ್ಗೆ ಇವತ್ತು ಶಾಸಕರು ಹೇಳಿರ್ತಕ್ಕಂಥದ್ದು ಅವರ ಅಧ್ಯಕ್ಷತೆ ಇದ್ದಾಗ ಅವರ ಅಧ್ಯಕ್ಷರು ಬರೋದಕ್ಕಿಂತ ಮುಂಚೆನೆ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಚಿಲ್ಲರೆ ರಾಜಕಾರಣ ಮಾಡಿರೋದನ್ನ ಶಾಸಕರು ಹೇಳಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಬಿಜೆಪಿ ಚುನಾವಣಾ ಚಾಣಕ್ಯನ ಚಮತ್ಕಾರ ಜೋರಾಗ್ತಾ ಇದೆ. ನಾಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆದರೆ ಈ ಬಾರಿ ಅವರ ಮೈನ್ ಟಾರ್ಗೆಟ್ ಬಳ್ಳಾರಿ, ಗಣಿ ದಣಿ ಜೊತೆಗೆ ಬೆಂಗಳೂರು. ವಿಧಾನಸಭೆ ಚುನಾವಣೆ ಗೆಲ್ಲಲು ಚಾಣಕ್ಯನ ಚಮತ್ಕಾರ. ನಾಳೆ ರಾಜ್ಯದಲ್ಲಿ ಮತ್ತೆ ಅಮಿತ್ ಶಾ ಸಂಚಾರ. ರಾಜ್ಯ ವಿಧಾನಸಭೆ ಚುನಾವಣೆ ಗೆಲ್ಲಲು ಬಿಜೆಪಿ ಹೈಕಮಾಂಡ್ ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ. ಮೋದಿ, ಅಮಿತ್ ಶಾ ಮೇಲಿಂದ ಮೇಲೆ ರಾಜ್ಯಕ್ಕೆ ಎಡತಾಕ್ತಿದ್ದಾರೆ. ಫೆಬ್ರವರಿ 11ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಸಂಚಾರ ನಡೆಸಿದ್ದ ಅಮಿತ್ ಶಾ ಕೇವಲ 12 ದಿನಗಳ ಅಂತರದಲ್ಲೇ ನಾಳೆ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಕಲ್ಯಾಣ ಕರ್ನಾಟಕದ ಮೇಲೆ ಕಣ್ಣು. ಗಣಿ ಧಣಿ ಜನಾರ್ದನ ರೆಡ್ಡಿ ಟಾರ್ಗೆಟ್. ಹಳೆ ಮೈಸೂರಿನಿಂದ ಪ್ರವಾಸ ಆರಂಭಿಸಿದ್ದ ಅಮಿತ್ ಶಾ ಕಿತ್ತೂರು ಕರ್ನಾಟಕ, ಕರಾವಳಿ ಕರ್ನಾಟಕದ ಬಳಿಕ ಈಗ ಕಲ್ಯಾಣ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ್ದಾರೆ. ನಾಳೆ ಬಳ್ಳಾರಿಯ ಸಂಡೂರಿನಲ್ಲಿ ಸಮಾವೇಶದಲ್ಲಿ ಭಾಗವಹಿಸಲಿರುವ ಶಾ ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಕೋರ್ ಕಮಿಟಿ ಸಭೆ ನಡೆಸಲಿದ್ದಾರೆ. ಈಗಾಗಲೇ ಜನಾರ್ದನ ರೆಡ್ಡಿ ಆಪ್ತ ಸ್ನೇಹಿತ ಶ್ರೀರಾಮುಲು ಮೂಲಕ ಮನವೊಲಿಸುವ ಯತ್ನವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡಿದ್ರು. ಆದರೆ ಅದಕ್ಕೆ ರೆಡ್ಡಿ ಒಪ್ಪದೆ ತಮ್ಮ ಓಟವನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ರೆಡ್ಡಿ ಪಕ್ಷದಿಂದ ಬಿಜೆಪಿಗೆ ಯಾವುದೇ ಹಿನ್ನಡೆ ಆಗದ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರ ಜೊತೆ ಚರ್ಚಿಸಿ ಕಾರ್ಯತಂತ್ರವನ್ನ ರೂಪಿಸಲಿದ್ದಾರೆ. ನಾಳೆ ಜನಾರ್ದನ ರೆಡ್ಡಿ ಅಲ್ಪಮಟ್ಟಿಗೆ ಹವಾ ಸೃಷ್ಟಿಸಿರೋ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರಿನ ಜಿಲ್ಲೆಗಳ ನಾಯಕರ ಜೊತೆ ಕೋರ್ ಕಮಿಟಿ ಸಭೆ ನಡೆಸಲಿದ್ದು 4 ಜಿಲ್ಲೆಗಳಲ್ಲಿ ಗೆಲುವಿಗೆ ಅಮಿತ್ ಶಾ ಪಾಠ ಮಾಡಲಿದ್ದಾರೆ. ಕೋರ್ ಕಮಿಟಿ ಬಳಿಕ ಸಂಡೂರಿನಲ್ಲಿ ಬಹಿರಂಗ ಸಮಾವೇಶವನ್ನುದ್ದೇಶಿಸಿ ಮಾತನಾಡಲಿದ್ದು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಇನ್ನು ಕಾರ್ಯಕರ್ತರನ್ನ ಸೆಳೆಯುತ್ತಿರುವ ಜನಾರ್ದನ ರೆಡ್ಡಿಗೆ ಇದು ಟೆನ್ಷನ್ ತಂದಿಟ್ಟಿದ್ದು, ಜನಾರ್ದನ ರೆಡ್ಡಿಯ ಕೆಆರ್ಪಿಪಿ ಓಟಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕಾರ್ಯತಂತ್ರ ನಡೆಸಲಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಓಟಕ್ಕೂ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ನಡೆಯಲಿದೆಯಂತೆ. ಸಂಡೂರಿನ ಕಾರ್ಯಕ್ರಮದ ಬಳಿಕ ಬೆಂಗಳೂರಿಗೆ ಆಗಮಿಸಲಿರುವ ಅಮಿತ್ ಶಾ ಇಲ್ಲೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಅಮಿತ್ ಶಾ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಖಾಸಗಿ ಹೋಟೆಲ್ನಲ್ಲಿ ಆಯ್ದ 500 ಗಣ್ಯರ ಜೊತೆ ಸಂವಾದ ನಡೆಯಲಿದ್ದು ದೇಶದ ರಾಜಕೀಯದ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಚಿತ್ರರಂಗ, ಕ್ರೀಡೆ, ಸಮಾಜ ಸೇವೆ, ಉದ್ಯಮ, ಮಾಧ್ಯಮ ರಂಗದ ಗಣ್ಯರು ಭಾಗಿಯಾಗಲಿದ್ದಾರೆ. ಅಲ್ಲದೆ ರಾತ್ರಿ ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಪಕ್ಷದ ಗೆಲುವಿಗಾಗಿ ಕೆಲ ಟಿಪ್ಸ್ ನೀಡಲಿದ್ದಾರೆ. ಈ ಮೂಲಕ ಬೆಂಗಳೂರಿನ 28 ಸ್ಥಾನಗಳನ್ನು ಗೆಲ್ಲಲು ಕಾರ್ಯತಂತ್ರ ರೂಪಿಸಲಿದ್ದಾರೆ. ಅಮಿತ್ ಶಾ ಆಗಮನಕ್ಕೆ ಸಿದ್ದು ಟಾಂಗ್. ರಾಜ್ಯ ನಾಯಕರಿಗೆ ಫೇಸ್ ಇಲ್ಲ ಅಂತ ವ್ಯಂಗ್ಯ. ಇನ್ನು ಪದೇ ಪದೇ ಬಿಜೆಪಿಯ ಕೇಂದ್ರ ನಾಯಕರು ಆಗಮಿಸ್ತಾ ಇರೋದಕ್ಕೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಿರೋರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ವು, ಇವರಿಗೆ ಫೇಸ್ ಇಲ್ಲ, ಹೀಗಾಗಿಯೇ ಪದೇ ಪದೇ ಮೋದಿ, ಅಮಿತ್ ಶಾ ಅವರನ್ನ ಕರೆಸ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಇವ್ರಿಗೆ ಯಾರಿಗೂ ಫೇಸ್ ಇಲ್ಲ, ಇವರೆಲ್ಲರೂ ಕೂಡ ಭ್ರಷ್ಟರಾಗ್ಬಿಟ್ಟಿದ್ದಾರೆ. ಭ್ರಷ್ಟರಾಗಿರೋದ್ರಿಂದ ಜನಗಳಿಗೆ ಹೋಗೋಕ್ಕೆ ಭಯ. ಅದಕ್ಕೆ ನಡ್ಡಾನ, ಅಮಿತ್ ಶಾನ, ನರೇಂದ್ರ ಮೋದಿ ಅವ್ರನ್ನ ಇಟ್ಕೊಂಡು ಹಿಂದ್ಗಡೆ ಹೋಯ್ತಾರೆ ಇವರು. ಅಮಿತ್ ಶಾ ಆಗಮನದಿಂದ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದೇ 27ಕ್ಕೆ ಶಿವಮೊಗ್ಗ ಹಾಗೂ ಬೆಳಗಾವಿಗೆ ಭೇಟಿ ಕೊಡ್ತಿದ್ದು ರಾಜ್ಯ ಬಿಜೆಪಿಯಲ್ಲಿ ರಾಷ್ಟ್ರೀಯ ನಾಯಕರ ಹವಾ ಜೋರಾಗಿದೆ. ಕೃಷ್ಣ ಜೀವಿ, ನ್ಯೂಸ್ 18, ಬೆಂಗಳೂರು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನುವಂತ ಮಾತಿತ್ತು. ಅದರಂತೆ ಯಡಿಯೂರಪ್ಪ ಇದ್ರೆ ಅವತ್ತಿನ ಕಲಾಪದ ಜೋಶೇ ಬೇರೆ. ಆದರೆ ಇನ್ಮುಂದೆ ಆ ಜೋಶ್ ಇರಲ್ಲ. ಕಾರಣ ರಾಜಾಹುಲಿ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಸದನದಲ್ಲಿ ರಾಜ್ಯ ಬಿಜೆಪಿಯ ಭೀಷ್ಮ ವಿದಾಯ ಭಾಷಣ. ಬಿಎಸ್ವೈ ಭಾವುಕತೆಗೆ ಸದನದಲ್ಲಿ ಮೌನದ ಮಾತು.
ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಎನ್ನುವ ಮಾತು ರಾಜ್ಯ ರಾಜಕೀಯದಲ್ಲಿ ಜನಜನಿತ. ಆದರೆ ಆ ಮಾತನ್ನ ವಿಧಾನಸೌಧದಲ್ಲಿ ನಾವಿನ್ನೂ ಕೇಳಲು ಸಾಧ್ಯವೇ ಇಲ್ಲ. ವಿಧಾನಸೌಧದಲ್ಲಿ ತನ್ನ ಗರ್ಜನೆಯನ್ನ ನಿಲ್ಲಿಸೋದಾಗಿ ಸ್ವತಃ ರಾಜಾಹುಲಿಯೇ ಘೋಷಣೆ ಮಾಡಿದ್ದಾರೆ. ಇವತ್ತು ಎಂದಿನಂತೆಯೇ ಸದನದಲ್ಲಿ ಜಟಾಪಟಿ, ಮಾತಿಗೆ ಮಾತು ನಡೀತಾ ಇತ್ತು. ಬಜೆಟ್ ಮೇಲಿನ ಚರ್ಚೆ ವೇಳೆ ವಿರೋಧ ಪಕ್ಷದ ನಾಯಕರಿಗೆ ತರಾಟೆ, ಬಿಸಿ ಮುಟ್ಟಿಸ್ತಾ ಇದ್ದ ರಾಜಾಹುಲಿ ಘರ್ಜನೆ. ಅದರ ಮಧ್ಯೆ ಒಂದು ಕ್ಷಣ ಭಾವುಕರಾಗಿ ಗದ್ಗತಿತರಾಗಿ ಬಿಟ್ರು. ಆ ಖಡಕ್ ಮಾತಿನ ಮಧ್ಯೆ ಮೆಲ್ಲನೆ ಧ್ವನಿಯಲ್ಲಿ ಬಿಎಸ್ವೈ ಹೇಳಿದ ಮಾತು ಇಡೀ ಸದನದಲ್ಲಿ ಮೌನದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಇದು ವಿಧಾನಸಭೆಯಲ್ಲಿ ನನ್ನ ಕೊನೆಯ ಭಾಷಣ ಅಂತ ಹೇಳುವ ಮೂಲಕ ವಿಧಾನಸಭೆಗೆ ವಿದಾಯ ಹೇಳಿದ್ರು. ಭಾರತೀಯ ಜನತಾ ಪಕ್ಷ, ಪ್ರಧಾನಿ ನರೇಂದ್ರ ಮೋದಿಯವರು ಎಂದೂ ಸಹ ನಮ್ಮನ್ನು ಕಡೆಗಣಿಸಿಲ್ಲ. ಬಹುಶಃ ಯಡಿಯೂರಪ್ಪನವರಿಗೆ ಕೊಟ್ಟಿರುವಂತಹ ಸ್ಥಾನಮಾನಗಳು, ಗೌರವ, ಇದೆಲ್ಲವನ್ನ ನೋಡಿದಾಗ ಬಹುಶಃ ನಾನು ನರೇಂದ್ರ ಮೋದಿಯವರಿಗೆ ಋಣಿಯಾಗಿದ್ದೇನೆ. ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ನನಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಸಿಕ್ಕಿದಷ್ಟು ಅವಕಾಶ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಬದುಕಿನ ಕೊನೆ ಉಸಿರಿರುವವರೆಗೂ ಬಿಜೆಪಿಯನ್ನು ಕಟ್ಟೋದಕ್ಕೆ, ಬಿಜೆಪಿಯನ್ನು ಅಧಿಕಾರಕ್ಕೆ ತರಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನಿನ್ನು ಮತ್ತೆ ಸದನದ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಈ ವೇಳೆ ಬಿಜೆಪಿ ಶಾಸಕರು ಮೌನಕ್ಕೆ ಜಾರಿದ್ರೆ, ಇತ್ತ ವಿಪಕ್ಷ ಸದಸ್ಯರು ನೀವು ಹಿರಿಯರು, ನಿಮ್ಮ ಅನುಭವ ಸದನಕ್ಕೆ ಅವಶ್ಯಕತೆ ಇದೆ, ಹಾಗಾಗಿ ಮತ್ತೆ ಸ್ಪರ್ಧೆ ಮಾಡಿ ವಿಧಾನಸಭೆಗೆ ಬರುವಂತೆ ಖಾದರ್, ಪ್ರಿಯಾಂಕ್, ಶಿವಲಿಂಗೇಗೌಡ ಒತ್ತಾಯ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಸಾಹೇಬ್ರ ಅನುಭವ ಎಲ್ಲ ಈ ಸದನಕ್ಕೆ ಬೇಕಾಗಿದೆ. ಅವ್ರು ಅಂತವ್ರು ಆರ್ಸ್ ಬರಬೇಕು, ಚುನಾವಣೆ ನಿಲ್ಲಿ ಹೇಳಿ. ಏನು ಶಿವಲಿಂಗೇಗೌಡ್ರೆ ಬರ್ಬೇಕು, ಗೆದ್ದು ಬರಬೇಕು, ನಿಮ್ಮ ಸಹಕಾರ ಬೇಕು, ನಿಮ್ಮ ಅನುಭವ ಬೇಕು, ನೀವು ದಯಮಾಡಿ ನಿಲ್ಬೇಕು ಚುನಾವಣೆಗೆ. ಸರ್, ಡೆಲ್ಲಿ ಅವ್ರ ಮಾತು. ವಿದಾಯ ಭಾಷಣದಲ್ಲೂ ರಾಜಾಹುಲಿ ಘರ್ಜನೆ. ರಾಜ್ಯ ಪ್ರವಾಸ ಮಾಡಿ ಬಿಜೆಪಿ ಅಧಿಕಾರಕ್ಕೆ ತರುವ ಶಪಥ. ಇನ್ನು ಇದಕ್ಕೂ ಮುನ್ನ ಯಡಿಯೂರಪ್ಪ ಸದನದಲ್ಲಿ ಗುಡುಗಿದ್ರು. ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಬಿಜೆಪಿ ಅಧಿಕಾರಕ್ಕೆ ಬರುವುದು ಅಷ್ಟೇ ಸತ್ಯ ಅಂತ ಘರ್ಜಿಸಿದ್ರು. ಯಡಿಯೂರಪ್ಪ ಸುಮ್ಮನೆ ಕೂಡೋ ಪ್ರಶ್ನೆ ಇಲ್ಲ. ನಾನು ಆಡಳಿತ ಪಕ್ಷದಲ್ಲಿ ಇರುವಂಥ ಈ ಸದಸ್ಯರಿಗೆ ಇಚ್ಛೆ ಪಡ್ತೇನೆ. ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರೋರಿದ್ದೇವೆ. ಮತ್ತು ಆ ಕಡೆ ವಿರೋಧ ಪಕ್ಷದಲ್ಲಿ ಅವರು ಕುಂತ್ಕೊಳ್ಳುವಂಥದ್ದು ನಿಶ್ಚಿತ. ಗೆದ್ದ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅನ್ಯಾಯ, ಸಿದ್ದುಗೆ ಗುದ್ದು ಕೊಟ್ಟ ಬಿಎಸ್ವೈ. ಇನ್ನು ಅಧಿಕಾರಕ್ಕೆ ಬರುವ ಹುಮ್ಮಸ್ಸಿನಲ್ಲಿ ಗೆಲ್ಲಿಸಿದ ಕ್ಷೇತ್ರವನ್ನ ಸಿದ್ದರಾಮಯ್ಯ ಮರೆತು ಬಿಟ್ಟಿದ್ದಾರೆ. ಕ್ಷೇತ್ರ ಬಿಟ್ಟು ಪಲಾಯನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಬದಾಮಿಯಲ್ಲೇ ಸ್ಪರ್ಧಿಸಿ ಗೆದ್ದು ಬರಲಿ ಅಂತ ಸಲಹೆಯನ್ನ ಕೊಟ್ಟರು. ಸಿದ್ದರಾಮಯ್ಯನವ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ನೀವು ಗೆದ್ದು ಬಂದಿರೋ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳೋದ್ರ ಅರ್ಥ ಏನಾದ್ರ ಅರ್ಥ? ಅಂದರೆ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ವಾ ನೀವು? ಅಥವಾ ಅಲ್ಲಿ ಮತ್ತೊಮ್ಮೆ ಅಲ್ಲೋದ್ರೆ ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನಿಮಗಿಲ್ವಾ? ಹೇಗೆ ಜನ ನಿಮ್ಮನ್ನು ನಂಬ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಜವಾಗೂ ಸಹ ನೀವೇನಾದರೂ ಗೆದ್ದು ಬಂದ ಆ ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕು ಅಂತಿದ್ರೆ ಅಲ್ಲೇ ನಿಂತು ಗೆದ್ದು ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನ, ಕಿವಿ ಮಾತನ್ನು ಸಹ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆ ಇದು ಬಿಜೆಪಿ ಈಗಿನ ಸರ್ಕಾರದ ಕೊನೆಯ ಅಧಿವೇಶನ. ಅದರ ಜೊತೆಗೆ ಕೆಲವು ಶಾಸಕರಿಗೂ ಇದು ಕೊನೆಯ ಅಧಿವೇಶನ. ಆದರೆ ಮಾಜಿ ಸಿಎಂ ಬಿಎಸ್ವೈ ಮಾಡಿದ ವಿದಾಯ ಭಾಷಣ ಮಾತ್ರ ಇಂದು ಎಲ್ಲರ ಮನ ಕಲುಕ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆ ಘೋಷಣೆಯಿಂದ ಜೆಡಿಎಸ್ ಹಾಗೂ ಬಿಜೆಪಿ ಪಾಳ್ಯದಲ್ಲಿ ನಡುಕ ಸೃಷ್ಟಿಯಾಗಿದೆ. ಆದರೆ ಸಿದ್ದು ಗೆಲುವಿಗೆ 4 ಸೂತ್ರ ಫಾಲೋ ಮಾಡಬೇಕಂತೆ. ಇತ್ತ ವರ್ತೂರು ಸ್ಪರ್ಧೆಗೆ ಕೆಲವರು ಅಡ್ಡಿ ಮಾಡ್ತಿದ್ದಾರಂತೆ. ಕೋಲಾರ ಈ ಬಾರಿ ಇಲ್ಲಿ ಕುರುಕ್ಷೇತ್ರ ನಡೆಯೋದಂತೂ ಶತಸಿದ್ಧ. ಸಿದ್ದರಾಮಯ್ಯ ಅಖಾಡ ಪ್ರವೇಶದಿಂದ ಇದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿಬಿಟ್ಟಿದೆ. ಸಿದ್ದರಾಮಯ್ಯ ಗೆಲುವಿಗೆ ಏನೆಲ್ಲ ಬೇಕು, ಈ ಎಲ್ಲಾ ಕಾರ್ಯತಂತ್ರಗಳು ಭರ್ಜರಿಯಾಗಿ ನಡೀತಾ ಇವೆ. ಎಚ್ಚರಿಕೆ ಹೆಜ್ಜೆ ಇಡದಿದ್ರೆ ಸಿದ್ದು ಗೆಲುವು ಕಷ್ಟ.
4 ಎಚ್ಚರಿಕೆಗಳಿಗೆ ಪ್ರತಿತಂತ್ರ ರೂಪಿಸಲು ಸಲಹೆ. ನಾನು ಕೋಲಾರದಿಂದ ನಿಲ್ತೀನಿ, 200ಕ್ಕೆ 200% ಗೆದ್ದೇ ಗೆಲ್ತೀನೆಂದು ಸಿದ್ದರಾಮಯ್ಯ ಘೋಷಿಸಿಕೊಂಡು ಈಗಾಗಲೇ 4 ಬಾರಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಮಂದಿರ, ಚರ್ಚ್, ಮಸೀದಿಗಳ ಸುತ್ತಲೂ ರೌಂಡ್ಸ್ ಹಾಕೋದ್ರ ಜೊತೆಗೆ ಕೈ ಕಾರ್ಯಕರ್ತರ ಸಭೆಗಳನ್ನೂ ನಡೆಸುತ್ತಿದ್ದಾರೆ. ಆದರೆ ಕೋಲಾರದಲ್ಲಿ ಸಿದ್ದು ಗೆಲುವು ಅಂದುಕೊಂಡಷ್ಟು ಸುಲಭ ಅಲ್ಲ ಎಂಬ ಎಚ್ಚರಿಕೆಯ ಸಂದೇಶವನ್ನ ಸಿದ್ದು ಆಪ್ತರೇ ರವಾನಿಸಿದ್ದು, ಗೆಲುವಿಗಾಗಿ 4 ಸೂತ್ರಗಳನ್ನು ಸಿದ್ದು ಫಾಲೋ ಮಾಡಲೇಬೇಕು ಅಂತ ಆಪ್ತರು ಎಚ್ಚರಿಸಿದ್ದಾರೆ. ಕೋಲಾರ ನಗರ ಭಾಗದಲ್ಲಿ ಕಾಂಗ್ರೆಸ್ಗೆ ಒಲವಿದ್ದು, ಗ್ರಾಮೀಣ ಭಾಗದಲ್ಲಿ ಜೆಡಿಎಸ್ ಹಾಗೂ ವರ್ತೂರು ಪ್ರಕಾಶ್ ಹವಾ ಹೆಚ್ಚಿದೆ. ಸ್ಥಳೀಯ ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಈಗಾಗಲೇ ಜನರ ವಿಶ್ವಾಸ ಗಳಿಸುವಲ್ಲಿ ಮುಂದಿದ್ದು, ಜೆಡಿಎಸ್ ಅನ್ನ ಲಘುವಾಗಿ ಪರಿಗಣಿಸುವಂತಿಲ್ಲ. ಕೆಎಚ್ ಮುನಿಯಪ್ಪ ಹೇಳಿದಂತೆ ಪಕ್ಕದ ತಾಲೂಕಿನ ಕೈ ಶಾಸಕರು ಸಿದ್ದರಾಮಯ್ಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸುವುದಿಲ್ಲ. ಕೋಲಾರ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಹೆಚ್ಚಿದ್ದು, ನಿರಂತರವಾಗಿ ಸಿದ್ದರಾಮಯ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಚಾರದಲ್ಲಿ ಭಾಗವಹಿಸುವುದು ಅನಿವಾರ್ಯ. ಇನ್ನು ಈ ಮಾಹಿತಿ ಕೈ ಸೇರ್ತಾ ಇದ್ದಂತೆ ಜಿಲ್ಲೆಯ ರಾಜಕೀಯ ಸ್ಥಿತಿಗತಿಗಳ ಮೇಲೆ ನಿಗಾ ಇಡಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕೋಲಾರ ನಗರದಲ್ಲಿ ಪೂಲ್ ಹೌಸ್ ಖಾಸಗಿ ಸಂಸ್ಥೆ ಸಹಯೋಗದಲ್ಲಿ ವಾರ್ ರೂಮ್ ಸ್ಥಾಪಿಸಿದ್ದು, ಮತದಾರರ ಒಲವು ಪ್ಲಸ್ ಮೈನಸ್ ಬಗ್ಗೆ ಆಗಾಗ್ಗೆ ಸಿದ್ದರಾಮಯ್ಯರಿಗೆ ಮಾಹಿತಿ ರವಾನಿಸ್ತಾ ಇದೆ. ವರ್ತೂರು ಸ್ಪರ್ಧೆಗೆ ಸಿದ್ದು ಆಪ್ತರ ಅಡ್ಡಿ. ಸಿದ್ದರಾಮಯ್ಯ ವಿರುದ್ಧ ಕೋಲಾರದಲ್ಲಿ ಸ್ಪರ್ಧೆ ಮಾಡದಂತೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ವರ್ತೂರು ಪ್ರಕಾಶ್ ಮೇಲೆ ಸಿದ್ದರಾಮಯ್ಯ ಆಪ್ತರು ಹಾಗೂ ಕುರುಬ ಸಮುದಾಯದ ಮುಖಂಡರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಎಂದಿದ್ದಾರಂತೆ ವರ್ತೂರು ಪ್ರಕಾಶ್. ಈ ಮಧ್ಯೆ ಸಿದ್ದು ಸರಡಿ ಕೋಲಾರ ಭೇಟಿ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದ್ದು, ಇದು ಸೋಲಿನ ಭೀತಿ ಎಂದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸಿಗರು ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರು, ಈ ರಾಜ್ಯನ ಸುತ್ತಬೇಕು. ಅದು ಬಿಟ್ಟು ಅವ್ರು ಕೋಲಾರಕ್ಕೆ ಯಾಕೆ ಅಷ್ಟು ರಿಪೀಟೆಡ್ ಆಗಿ ಬರ್ತಾ ಇದ್ದಾರೆ ಅಂದರೆ, ಇಲ್ಲಿ ಗೆಲ್ಲುವು ಅವ್ರಿಗೆಲ್ಲ ಸಂದೇಶ ಇದೆ, ಅದರಿಂದ ಅಷ್ಟು ರಿಪೀಟೆಡ್ ಆಗಿ ಅವ್ರು ಕೋಲಾರ ಜಿಲ್ಲೆಗೆ ಬರ್ತಾವ್ರೆ. ಅವ್ರು ಕೋಲಾರ ಜಿಲ್ಲೆಗೆ ಬಂದರೂ ಸಹಿತ ಕೇವಲ ಕೋಲಾರಕ್ಕೆ ಮಾತ್ರ ಭೇಟಿ ಕೊಡ್ತಾ ಇದ್ದಾರೆ. ಅಂದರೆ ಅವರು ರಾಜ್ಯ ಮಟ್ಟದ ನಾಯಕರು, ಅವರ ಒಂದು ಕ್ಷೇತ್ರಕ್ಕೆ ಇಷ್ಟು ಬಾರಿ ಬರ್ತಾ ಇದ್ದಾರೆ ಅಂದರೆ ಆ ಭಯ ಅವ್ರಿಗೆ ಹುಟ್ಟಿದೆ, ನಮಗಿಲ್ಲ. ಒಳ್ಳೆ ವಾತಾವರಣ ಇರೋದು ಕಾಂಗ್ರೆಸ್ ಪಕ್ಷಕ್ಕಷ್ಟೇ. ಇನ್ನೊಂದೇನಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಮಾತು, ಇನ್ನೊಂದೇನಂದ್ರೆ ಇನ್ಬಿಲ್ಟ್ ವೋಟ್ಸ್ ಅಂತ ಒಂದು ಬರುತ್ತೆ. ಅದೇನ ಇತಿಹಾಸ ಇದೆ ಅಂದರೆ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಅದಿದೆ, ಬೇರೆಯವ್ರಿಗೆ ಯಾರಿಗೂ ಇಲ್ಲ ಅಂತ. ಒಳಗಡೆ ಮನೇಲಿ ಕೂತಿರೋರೆಲ್ಲ ಬಂದು ವೋಟ್ ಹಾಕೋ ವ್ಯವಸ್ಥೆ ಇರೋದು ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ. ಟೌನಿಂದ ಮತ್ತು ಗ್ರಾಮೀಣ ಭಾಗದಿಂದ 2 ಕಡೆಯಿಂದನೂ 1.25 ಲಕ್ಷ ಮತ ನಾವು ತಗೊಂತೀವಿ. 60,000 ಇಂದ 70,000 ಲೀಡಲ್ಲಿ ನಾವು ಗೆಲ್ತೀವಿ. ಮಾರ್ಚ್ 3ರಂದು ಕೋಲಾರ ತಾಲೂಕಿಗೆ 5ನೇ ಬಾರಿಗೆ ಸಿದ್ದರಾಮಯ್ಯ ಭೇಟಿ ನೀಡುವ ಸಾಧ್ಯತೆ ಇದ್ದು, ಮತ್ತೊಮ್ಮೆ ಟೆಂಪಲ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನೇ ಆದರೂ ಸಿದ್ದರಾಮಯ್ಯ ಗೆಲುವು ಅಷ್ಟು ಸುಲಭವಲ್ಲ ಅನ್ನೋದಂತೂ ಪಕ್ಕಾ. ರಘುರಾಜ್, ನ್ಯೂಸ್ 18 ಕೋಲಾರ. ದೇಶದಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ವಿಚಾರ ಮುನ್ನೆಲೆಗೆ ಬಂದಿದೆ. ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಿ ಪರೀಕ್ಷೆ ಬರೀಲಿಕ್ಕೆ ಅನುಮತಿ ನೀಡುವಂತೆ ಮುಸ್ಲಿಂ ವಿದ್ಯಾರ್ಥಿನಿಯರು ಸಲ್ಲಿಸಿದ್ದಂತ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿದೆ. ತರಗತಿ ಒಳಗಡೆ ಹಿಜಾಬ್ ಧರಿಸೋದನ್ನ ನಿಷೇಧಿಸುವ ಬಗ್ಗೆ ಹಿಂದೆ ಸುಪ್ರೀಂ ಕೋರ್ಟ್ ಭಿನ್ನ ತೀರ್ಪನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಹಿಜಾಬ್ ಧರಿಸಿ ಬಂದರೆ ಪರೀಕ್ಷೆಗೆ ಅನುಮತಿ ನೀಡಲಾಗುವುದಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠಕ್ಕೆ ತಿಳಿಸಲಾಯಿತು. ಹೀಗಾಗಿ ಮುಂದಿನ ಸೋಮವಾರ ಅಥವಾ ಶುಕ್ರವಾರದಂದು ವಿಚಾರಣೆ ನಡೆಸಲಿಕ್ಕೆ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಇತರ ಸುದ್ದಿಗಳನ್ನು ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ. ಬಿಜೆಪಿ ಅಭ್ಯರ್ಥಿ ರೇಖಾ ಗುಪ್ತಾ ಅವರನ್ನ ಮಣಿಸಿದಂತ ಆಪ್ ಅಭ್ಯರ್ಥಿ ಶಲ್ಲಿ ಓಬೆರಾಯ್ ದೆಹಲಿ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಆಪ್ನ ಶಲ್ಲಿ ಓಬೆರಾಯ್ 150 ಮತಗಳನ್ನು ಪಡೆದರೆ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ರೇಖಾ ಗುಪ್ತಾ 116 ಮತವನ್ನು ಪಡೆದರು. ರಾಜಕೀಯ ಗುಪ್ತಚರ ಸಂಗ್ರಹ ಪ್ರಕರಣದಲ್ಲಿ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಐಎಎಸ್ ಅಧಿಕಾರಿ ಸೇರಿದಂತೆ 6 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಸಿಬಿಐಗೆ ಒಪ್ಪಿಗೆಯನ್ನ ಕೊಟ್ಟಿದೆ. 2015ರಲ್ಲಿ ಭ್ರಷ್ಟಾಚಾರದ ಮಾಹಿತಿಯನ್ನು ಪಡೆಯಲಿಕ್ಕೆ FBU ಘಟಕ ಸ್ಥಾಪಿಸಿತ್ತು. ಇದೇ ಘಟಕವನ್ನು ಮುಂದಿಟ್ಟುಕೊಂಡು ಬೇಹುಗಾರಿಕೆ ಆರೋಪವನ್ನು ಮಾಡಲಾಗಿತ್ತು.